ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. T20 ವರ್ಲ್ಡ್ ಕಪ್ ಶುರುವಾಗಿದೆ. ಭಾರತ ಶುಭಾರಂಭವನ್ನ ಕೂಡ ಮಾಡಿದೆ. ಇನ್ನೊಂದ್ ಕಡೆ ನಮ್ಮ ಶತ್ರು ದೇಶ ಪಾಕಿಸ್ತಾನಕ್ಕೆ ತನ್ನ ಮೊದಲ ಪಂದ್ಯ ಇನ್ನು 100 ವರ್ಷ ಆದ್ರೂ ಮರೆಯೋಕೆ ಆಗದಂತದ ಸೋಲನ್ನ ಕಂಡಿದೆ. ಇದೇ ಮೊದಲ ಬಾರಿಗೆ ವರ್ಲ್ಡ್ ಕಪ್ ಅರ್ಹತೆ ಹೊಂದಿರುವ ಅಮೆರಿಕ ಟೀಮ್ ಪಾಕಿಸ್ತಾನಕ್ಕೆ ಶಾಕ್ ನೀಡಿದೆ. ಈಸಿ ವಿನ್ ಅನ್ನುವ ಭ್ರಮೆಯಲ್ಲಿದ್ದ ಪಾಕಿಸ್ತಾನಕ್ಕೆ ಸೋಲ್ ಹೀಗಿರುತ್ತಾ ಎಂದಿದೆ. ಇದೊಂದು ಪಂದ್ಯದಿಂದ ಪಾಕ್ ಕ್ರಿಕೆಟ್ ಫ್ಯಾನ್ಸ್ ರೊಚ್ಚಿಗೆದ್ದಿದ್ದಾರೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲ್ಸ್ ಅಂತೆ ಆಗ್ತಾ ಇದೆ. ಕೆಲವು ಚಿತ್ರ ವಿಚಿತ್ರ ಫನಿ ಟ್ರೋಲ್ಸ್ ನೋಡೋಣ ಬನ್ನಿ. ಪಾಕಿಸ್ತಾನ್ ಟೀಮ್ ಅಲ್ಲಿ ಅಜಮ್ ಖಾನ್ ಅನ್ನುವ ದೈತ್ಯ ಪ್ರತಿಭೆ ಇದೆ. ನೋ ಫಿಟ್ನೆಸ್ ನೋ ಪರ್ಫಾರ್ಮೆನ್ಸ್. ಹೀಗಾಗಿ ಪ್ರೇಕ್ಷಕರು ಅಜಮ್ ಖಾನ್ಗೆ ಸ್ಟಾಪ್ ಈಟಿಂಗ್ ಅಂತ ಮೈದಾನದಲ್ಲೇ ಟ್ರೋಲ್ ಮಾಡಿದ್ದಾರೆ. ಇನ್ನು ಕೆಲವರು ಪಾಕಿಸ್ತಾನದ ಹಲ್ ಕೂಡ ಎಂದಿದ್ದಾರೆ. ಇನ್ನು ಅಮೆರಿಕ ಟೀಮ್ ನನ್ನ ಇಂಡಿಯಾದ ಬಿ ಟೀಮ್ ಅನ್ನೋಕೆ ಶುರು ಮಾಡಿದ್ದಾರೆ. ಯಾಕಂದ್ರೆ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ಇಂಡಿಯನ್ ಪ್ಲೇಯರ್ಸ್. ಅಷ್ಟೇ ಅಲ್ಲ, ಇಂಡಿಯಾ ಪರ ಅಂಡರ್-19 ಆಡಿದ್ದ ಸೌರಭ್ ನೇತ್ರವಾಲ್ಕರ್ ಅಮೆರಿಕ ತಂಡದಲ್ಲಿ ಇದ್ದಾರೆ. ಪಾಕ್ ಮೇಲೆ ಬೆಂಕಿ ಬೌಲಿಂಗ್ ಅನ್ನ ಕೂಡ ಮಾಡಿದ್ರು. ಇಂದಿನ ಪಂದ್ಯವನ್ನ ನಾವು ನಮ್ಮ ಮಾಲೀಕರಿಗೆ ಅರ್ಪಣೆ ಮಾಡ್ತಾ ಇದ್ದೀವಿ ಅಂತ ಪಾಕ್ ದೇಶವನ್ನ ಟ್ರೋಲ್ ಮಾಡಿದ್ದಾರೆ. ಅದರ ಅರ್ಥ ಅಮೆರಿಕ ಹಣಕಾಸು ಸಹಾಯ ಮಾಡ್ತಾ ಇದೆ, ನಾವು ತಗೋತೀವಿ ಅಂತ ಇಂಡೈರೆಕ್ಟ್ ಆಗಿ ಕುಟ್ಕಿದ್ದು. ಪಾಕ್ ಬೌಲರ್ ರವ್ ಫೋಟೋನ ಶೇರ್ ಮಾಡಿ ಹ್ಯಾಂಡ್ಸ್ ಅಪ್, ವಿ ಆರ್ ಅಂಡರ್ ಅರೆಸ್ಟ್ ಅಂದ್ರು. ನನ್ಗಂತೂ ಪಾಕ್ ಭಾರತದ ಮೇಲೆ ಯುದ್ಧ ಸೋತು ಶರಣಾಗಿದ್ದೆ ನೆನ್ಪಾಯ್ತು. ಭಾರತದವರೇ ಟೀಮ್ ಅಮೆರಿಕದಲ್ಲಿ ಜಾಸ್ತಿ ಇರೋದಕ್ಕೆ ಇಂಡಿಯನ್ ಆನ್ ಸೈಡ್ ಪ್ರಾಜೆಕ್ಟ್ ಟೀಮ್ ಬೀಟ್ ಪಾಕಿಸ್ತಾನ್ ನ್ಯಾಷನಲ್ ಟೀಮ್ ಅಂದ್ರು. ಅಂದ್ರೆ ಪ್ರಾಜೆಕ್ಟ್ ಸಲುವಾಗಿ ಅಮೆರಿಕಕ್ಕೆ ಬಂದ ಭಾರತೀಯರು ಒಂದು ಇಂಟರ್ನ್ಯಾಷನಲ್ ಟೀಮ್ ಅನ್ನ ಸೋಲ್ಸಿದ್ರು ಅಂತ ಕಿಚಾಯಿಸಿದ್ದಾರೆ. ಇನ್ನು ಹಿರಿಯ ಪಾಕ್ ಆಟಗಾರರು ಏನು ಹೇಳೋದು ಅಂತಾನೆ ತೋಚದೆ ಓಡ್ತಾ ಇರೋದು ಕೂಡ ಟ್ರೋಲ್ ಆಯ್ತು. Wasim bhai, thank you so much. Thank you. Wasim bhai, please coach Pakistan. Coach Pakistan, please. ಪಾಕಿಸ್ತಾನ ಸೋಲೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಕೆಟ್ಟ ಫೀಲ್ಡಿಂಗ್. ಕ್ಯಾಚ್ಗಳು ಬಿಟ್ರು, ಬೌಂಡ್ರಿ ತಡಿಲಿಲ್ಲ. ಹೀಗಾಗಿ ಚಿಕ್ಕ ಮಕ್ಕಳ ಕ್ರಿಕೆಟ್ ತುಣುಕೊಂದು ವೈರಲ್ ಆಯ್ತು. ಪಾಕ್ ಮೇಲೆ ಗೆದ್ದು ಬೀಗಿದ ಅಮೆರಿಕ ತಂಡ ಕಂಡು ಅಲ್ಲಿನ ಫ್ಯಾನ್ಸ್ ಹುಚ್ಚೆದ್ದು ಕುಂದ್ರು. ಎಡಿಟಿಂಗ್ ಪಂಟರ್ಸ್ ಗಳು ಅಮೆರಿಕದ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿಗೆ ಬ್ಯಾಟ್ ಕೂಡ ಹಿಡಿಸಿದ್ರು. ನೀವು ಬ್ಯಾಟರ ಬೌಲರ ಅಂದಾಗ ಶೈನ್ ಶಾ ಅಫ್ರಿದಿ ನಾನೊಬ್ಬ ಪ್ರಾಪರ್ ಆಲ್ ರೌಂಡರ್ ಅಂದಿದ್ದ ವಿಡಿಯೋವನ್ನ ಸಹ ರುಬ್ಬಿದ್ರು. ಇನ್ನು AI ವಿಡಿಯೋಗಳಂತೂ ಎಲ್ಲಾ ಕಡೆ ಸದ್ದು ಮಾಡ್ತು. अमेरिका कहता है कि रूस ना जाओ। भाई मैं अमेरिका से पूछता हूं, तुम हो कौन मुझे कहने वाले कि मैं रूस ना जाऊं? ಹಳೆ ವಿಡಿಯೋಸ್ಗಳ ಅಬ್ಬರ ಇತ್ತು. ओ भाई मारो मुझे, मारो मारो मुझे, मारो मारो. ಅಷ್ಟೇ ಅಲ್ಲ, ಪಾಕ್ ಫ್ಯಾನ್ಸ್ ಅಳೋದೇನು ಕೂಗೋದೇನು ಅಬ್ಬಬ್ಬಾ. जब ऐसी टीम से हारना था तो फिर पहाड़ों पर क्यों चढ़े थे ये लोग? एबटाबाद में पहाड़ों पर चढ़ने और उसके 20-20 किलोमीटर दौड़े लगाने के बाद टीम के घोड़े लग गए. ये क्या बकवास है? ಗೆದ್ದು ಮೈದಾನದಲ್ಲೇ ನಮಾಜ್ ಮಾಡುವ ಪ್ಲಾನ್ ಹಾಕಿಕೊಂಡ ಪಾಕಿಸ್ತಾನ ತಂಡಕ್ಕೆ ತಕ್ಕ ಪಾಠವನ್ನ ಅಮೆರಿಕ ಕಲಿಸ್ತು. ಭಾರತೀಯರು ಸಂಭ್ರಮಿಸಿದ್ರು. ಬಹುಶಃ ಅಮೆರಿಕಕ್ಕೆ ಪಾಕ್ ಸಾಕಿಕೊಂಡಿದ್ದ ಒಸಾಮಾ ಬಿನ್ ಲಾದೆನ್ ನೆನಪಾಗಿರ್ಬೇಕು. ಟ್ವಿನ್ ಟವರ್ ಕಣ್ಮುಂದೆ ಬಂದಿರ್ಬೇಕು. ರೆಸ್ಟ್ ಇನ್ ಪೀಸ್ ಪಾಕಿಸ್ತಾನ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ.
ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.